ಅದು ದ್ವೇಷ ಭಾಷಣ. ಆಮೇಲೆ ಇನ್ನೊಂದು ಸರ್ ಅದಕ್ಕೆ ರಿಲೇಟೆಡ್ ಆಗಿ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ರಾಜ್ಯಪಾಲರಿಗೆ, ಅದರ ಹಿಂದೂ ಸಂಘಟನೆಯ ಮುಖಂಡರುಗಳು ಕೂಡ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಅಂಕಿತ ಹಾಕ್ಕೊಡ್ಬೇಕು. ನಿಮ್ಮ ಸ್ಟ್ಯಾಂಡ್ ಏನು? ನಮ್ದು ಭಾಳ ಸ್ಪಷ್ಟವಾಗಿದೆಯಲ್ಲ. ನಾನು ಒಂದು 7-8 ಸತಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಇದೊಂದು ದಮನಕಾರಿಯಾಗಿರುವಂಥ ಕಾನೂನು. ದ್ವೇಷ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದಿದು. ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತು ಎಲ್ಲ ಆಫೀಸ್ನಿಂದ, ಹಳ್ಳಿಯಲ್ಲಿರುವಂಥ ಪಂಚಾಯತಿಯಿಂದ ಹಿಡಿದು ಬೆಂಗಳೂರಿನ ವಿಧಾನಸಭೆಯ 3ನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದ್ದಾರೆ. ಈಗಾಗಲೇ ಏನು BNS ಕಾನೂನು ಇದೆ, ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಭಾಷಣಗಳು ಮಾಡಿದರೆ ಈಗಾಗಲೇ ಶಿಕ್ಷೆ ಮಾಡುವಂಥ ಕಾನೂನು ಇದೆ. ಈಗಾಗಲೇ ಮತ್ತೆ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಏನಿದೆ? ಈ ವಿಶೇಷ ಕಾನೂನಲ್ಲಿ ಶಿಕ್ಷೆ 1 ವರ್ಷದಿಂದ 10 ವರ್ಷ, ಅಂದರೆ ನಾನ್ ಬೇಲೇಬಲ್ ಇದು ಸೆಕ್ಷನ್ ಇದು. ಅಂದರೆ ನೀವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ನಿಮ್ಮನ್ನ ಒಳಗೆ ಹಾಕ್ಬೋದು. ನಿಮ್ಮ ಮೇಲೆ ಭಾಳ ಪ್ರೀತಿ ಇತ್ತಂದ್ರೆ 10 ವರ್ಷ ನಿಮ್ಮ ಒಳಗೆ ಹಾಕ್ಬೋದು. ಎಲ್ಲಾದರೂ ಉಂಟಾ? ಯಾವ ದೇಶದಲ್ಲೂ ಇಲ್ಲ. ಎಮರ್ಜೆನ್ಸಿಯಲ್ಲೂ ಕೂಡ ಹಿಂಗಿರಲಿಲ್ಲ. ಇದು ಅಘೋಷಿತ ಅಲ್ಲ, ಇದು ಘೋಷಿತವಾಗಿರುವಂಥ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಇದರ ವಿರುದ್ಧ ಎಲ್ಲ ಸ್ತರಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಗವರ್ನರ್ಗೆ ಆಗಲೇ ನಾನು ಕೂಡ ಭೇಟಿಯಾಗಿ ಕಾನೂನಿನ ಅಲ್ಲಿರುವಂಥ ಸಂವಿಧಾನ ವಿರೋಧವಿರುವಂಥ ಅಂಶಗಳನ್ನು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಇದರ ವಿರುದ್ಧ. ಅಲ್ಲ, ಕಾನೂನು ನೋಡ್ರಿ, ಕಾನೂನು ಯಾರ ಕೈಯಲ್ಲಿದೆ ಅನ್ನೋದು ಭಾಳ ಮುಖ್ಯ. ರಾಜಕೀಯ ಹಗೆತನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ದುರುಪಯೋಗ ಬೇಕಾದಷ್ಟು ಆಗ್ಬೋದಲ್ಲ. ಯಾರ ಕೈಲಿದೆ ಅನ್ನೋ ಕಾನೂನು ಭಾಳ ಮುಖ್ಯ. ಈಗಾಗಲೇ BNS ಕಾನೂನಲ್ಲಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಎಲ್ಲದಕ್ಕೂ ಇದೆ. ಮತ್ತು ವಿಶೇಷ ಕಾನೂನು ಯಾಕೆ ತಂದ್ರಿ ನೀವು? ಅದು 10 ವರ್ಷ ಯಾಕೆ ಮಾಡಿದ್ರಿ? ನಾನ್ ಬೇಲೇಬಲ್ ಯಾಕೆ ಮಾಡಿದ್ರಿ? ಸರ್ಕಾರದ ನೀತಿಯ ಬಗ್ಗೆ, ಸರ್ಕಾರದ ನಿಯತ್ತು ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ. ಅಲ್ಲ, ಕಾನೂನಿನ ಚೌಕಟ್ಟನ್ನು ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ, ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರೋವಂಥದ್ದು ಮಾಡಿದ್ದಾರೆ. ಈಗಾಗಲೇ ಇವರು ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದ್ದಾವೆ. ಇವ್ರು ಕೇಸ್ ಹಾಕಿರೋದು ಹಿಂದೆಂದೂ ಯಾವ ಸರ್ಕಾರವೂ ಕೂಡ ಈ BNS ಕಾನೂನು ಅಡಿಯಲ್ಲಿ ಅವರು ಕೇಸ್ ಹಾಕಿದ್ರು, ಅವಕ್ಕೆಲ್ಲ ಸ್ಟೇ ಸಿಗ್ತಾಯಿದೆ ಹೈಕೋರ್ಟಲ್ಲಿ. ಅದಕ್ಕಾಗಿ ಈಗ ವಿಶೇಷ ಕಾನೂನು ತಂದಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ನಾವು. ಇದರಲ್ಲಿ ಇದನ್ನ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಯಾವ ಕಾರಣಕ್ಕೂ ಮಾಡಿಕೊಡಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.